24, 25 ಹಾಗೂ 26ನೇ ಕವನ. ಉರಿದುದ ರಥವನ ಮೈಯಲ್ಲಿ ಕರಿ ಕುವರಿತರ ಲೋಡಿ ಓಡಿ ಒಕ್ಕನು ಸರಸಿಯನು ಶಿಖಿಯೊಡನೆ ಹೊಕ್ಕಿತು. ನೀರನುರೆ ಸುರಿದು ತರುಣಿ ಆಹಾ ಕೆಟ್ಟೆನೆಂದ ಅಬ್ಬರಿಸಲು ಗಂಧರ್ವನ ನಂಗನೆ ಹರಿದಳೆ ಡೈಗೆಯಿಂದ ಸಂವರಿಸುತ್ತಾ ಬಿಡುಮುಡಿಯ. ಅಂದರೆ ಅಂಗಾರವರ್ಮನ ರಥವು ಸುಟ್ಟು ಹೋಯಿತು. ಉರಿಯ ಶಾಖದಿಂದ ಅವನ ಮೈ ಕಪ್ಪಾಯಿತು. ಅವನು ಬೆಂಕಿ ಉರಿಯಿಂದ ತಪ್ಪಿಸಿಕೊಳ್ಳಲು ಸರೋವರವನ್ನು ಹೊಕ್ಕನು. ಅಗ್ನಿಯಾಸ್ತ್ರವು ನೀರನ್ನು ಹೀರಿ ಅವನ ಬೆಂಬಿತ್ತಿತು. ಆಗ ಅಂಗಾರವರ್ಮನ ಹೆಂಡತಿಯು ಅಯ್ಯೋ ಕೆಟ್ಟೆನೆಂದು ಕೂಗುತ್ತಾ ಕೆದರಿದ ಕೂದಲುಗಳನ್ನು ಕೈಯಿಂದ ಸರಿಮಾಡಿಕೊಳ್ಳುತ್ತಾ ಬಂದು ಯಮನಂದನನ ಚರಣ ದ್ವಂದ್ವದಲ್ಲಿ ಚಾಚಿದಳು ನೊಸಲನು. ತಂದೆ ಕರುಣಿಸು, ಕಾಂತಭಿಕ್ಷೆಯ ಕರುಣಿಸು ಎನಗೆ ಎನ್ನಲು ಮುಂದುವರೆಯದಿರಲಿ ಧನಂಜಯ. ಕೊಂದರೆ ಎನ್ನಾಣೆಕೆ ಅರಸನ ತಂದು ಕೊಡು ಬೇಗದಲ್ಲಿ ಉಪಸಂಹರಿಸು ಶಿಖಿಶಿರವ. ಅಂದರೆ ಅವಳು ಬಂದು ಧರ್ಮರಾಯನ ಪಾದಗಳಿಗೆ ಹಣೆಯನ್ನಿಟ್ಟು, ತಂದೆ ನನ್ನ ಪತಿಯನ್ನು ಭಿಕ್ಷೆಯಾಗಿ ಕೊಟ್ಟು ಕರುಣೆ ತೋರಿಸು ಎಂದಳು. ಆಗ ಧರ್ಮರಾಯನು, ಅರ್ಜುನ, ಇವಳ ಪತಿಯನ್ನು ನನ್ನಾಣೆ ಕೊಲ್ಲಬೇಡ, ಮುಂದುವರೆಯದೆ ಅಗ್ನಿಯಸ್ತ್ರವನ್ನು ಉಪಸಂಹಾರ ಮಾಡು ಎಂದು ಹೇಳಿದನು. ಎನೆ ಅಸಾಧವೆನ್ನುತ್ತಾ ನಿಮಿಷದೋಳು ಅವನನ ನಂದಿಸಿದ ನೆತ್ತಲು ಮನದ ದುಮ್ಮಾನದಲ್ಲಿ ಲಜ್ಜಾವನತ ಮುಖನಾಗಿ ಮನುಜರಲ್ಲಿ ಇವರಾರೋ ನೋಡುವೆ ನೆನುತ್ತಾ ಹತ್ತಿರ ಬಂದು ನೀವಾರು ಅನಿತು ಸಾಹಸ ಎಂದ ಅರ್ಜುನನ ಬೆಸಗೊಂಡ. ಅಂದರೆ ಹೀಗೆ ಹೇಳಿದೊಡನೆ ಅರ್ಜುನನು ಅಗ್ನಿಯಾಸ್ತ್ರವನ್ನು ಉಪಸಂಹಾರ ಮಾಡಿದನು. ಅಂಗಾರವರ್ಮನು ದುಃಖದಿಂದ ಲಜ್ಜೆಯಿಂದ ಮುಖವನ್ನು ಬಾಗಿಸಿ, ಇವರು ಮನುಷ್ಯರಲ್ಲ, ಯಾರೋ ನೋಡುತ್ತೇನೆ ಎಂದುಕೊಂಡು ಹತ್ತಿರಕ್ಕೆ ಬಂದು ಸಾಹಸ ಮಲ್ಲರಾದ ನೀವು ಯಾರು ಎಂದು ಅರ್ಜುನನ್ನು ಕೇಳುತ್ತಾನೆ. ಧನ್ಯವಾದಗಳು.